ದೇವರಾದ ಯೆಹೋವನು ಇಸ್ರಾಯೇಲರ ದೇವರಾದ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ ಗೆಳೆಯ ನೆರೆಯವನ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದರು. ಜನರನ್ನು ಸಂಹರಿಸಬೇಕು. ಯಾಕಂದ್ರೆ ಈ ಬಸವನನ್ನು ಮಾಡ್ಕೋತಾರೆ ನಮ್ಮ ಮೋಶೆ ಸೆನಾಯಿ ಬೆಟ್ಟಕ್ಕೆ ಹೋಗಿ ದೇವರ 2 ಆಜ್ಞೆಗಳನ್ನು ಹಲಗೆಗಳಲ್ಲಿ ಬರ್ಸ್ಕೊಂಡ್ ಬಂದಾಗ ಜನರು ಏನ್ ಮಾಡಿದ್ರೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಸ್ಟಾರ್ಟ್ ಆಗೋದಂತ ಬೇರೆ ನಾವು ವಾರ ಯಾಕೆ ಕುಡ್ಬೇಕು ಹೇಳಿ? ದೇವರ ಬಳಿಗೆ ಯಾಕೆ ಕುಡ್ಬೇಕು ಹೇಳಿ? ದೇವ ಸೇವಕರ ಮಾತನ್ನು ಯಾಕೆ ಹೇಳ್ಬೇಕು ಹೇಳಿ? ಯಾಕಂದ್ರೆ ದೈಹಿಕವಾಗಿ ಪಾಪ ನಾವು 1 ವರ್ಷ 2 ವರ್ಷ ಬಿಟ್ಕೊಂಡು ಮಾಡಿದ್ರು ಆತ್ಮಿಕದಲ್ಲಿ ನಾವು ಒಂದು